ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಬಗರ್ ಹುಕುಂ ರೈತರಿಗೆ ಸಚಿವ ಶಿವಲಿಂಗೇಗೌಡ ಅಭಯ. ನ್ಯಾಯಯುತವಾಗಿ ಜಮೀನು ಪಡೆದವರು ಭಯಪಡಬೇಕಿಲ್ಲ ಎಂದ ಸಚಿವರು. ಸಿಐಡಿ ತನಿಖೆ ನೋಟಿಸ್ಗಳಿಂದ ಆತಂಕ ಬೇಡ ಎಂದು ಭರವಸೆ. ಒಬ್ಬ ರೈತನಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಸ್ಪಷ್ಟನೆ. ಪತಿಯಿಂದ ಹಲ್ಲೆಗೊಳಗಾಗಿ ಮನೆಯಲ್ಲಿ ಕೂಡಿ ಹಾಕಲ್ಪಟ್ಟ ಮಹಿಳೆ ರಕ್ಷಣೆ ಮಾಡಿದ ಹಿರಿಯ ನ್ಯಾಯಾಧೀಶೆ ಜಿಕೆ ದ್ರಾಕ್ಷಾಯಿಣಿ. ದೂರವಾಣಿ ದೂರು ಬಂದ ತಕ್ಷಣ ಅಂದಿಲೆ ಗ್ರಾಮಕ್ಕೆ ಭೇಟಿ. ಮಹಿಳೆಯ ಸುರಕ್ಷತೆ ಮತ್ತು ಕಾನೂನು ಕ್ರಮಕ್ಕೆ ಅಧಿಕಾರಿಗಳಿಗೆ ನ್ಯಾಯಾಧೀಶೆಯ ಸೂಚನೆ. ನ್ಯಾಯಾಧೀಶೆಯ ತ್ವರಿತ ಸ್ಪಂದನೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ. ಬೊಕ್ಕೆ ಬದಲು ಹೂವಿನ ಗಿಡ ನೀಡಿ ಎಂದ ಡಿಸಿ ಲತಾಕುಮಾರಿ. ಹಾಸನ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಸಲಹೆ. ಸಾರ್ವಜನಿಕರ ತೆರಿಗೆ ಹಣವನ್ನು ಜವಾಬ್ದಾರಿಯಿಂದ ಬಳಸುವಂತೆ ಸಂದೇಶ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಿತವ್ಯಯ ಮತ್ತು ಪರಿಸರ ಸ್ನೇಹಿ ಪದ್ಧತಿಗೆ ಒತ್ತು. ಬಗರ್ ಹುಕುಂ ಯೋಜನೆಯಡಿ ನ್ಯಾಯಯುತವಾಗಿ ಜಮೀನು ಮಂಜೂರಾಗಿರುವ ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭರವಸೆ ನೀಡಿದರು. ತಾಲೂಕಿನ ಮಾದಿಹಳ್ಳಿ ಹೋಬಳಿ ಸಮೀಪದ ರಾಮಚಂದ್ರಪುರ ಗ್ರಾಮಕ್ಕೆ ಬಿಳಿಸುಳಿ ರೋಗಕ್ಕೆ ತುತ್ತಾಗಿರುವ ಮುಸುಕಿನ ಜೋಳ ಪರಿಶೀಲನೆಗೆ ಆಗಮಿಸಿದ ಸಂದರ್ಭ 200ಕ್ಕೂ ಹೆಚ್ಚು ರೈತರು ರೈತ ಮುಖಂಡ ಸ್ವಾಮಿಗೌಡರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ, ಬಗರ್ ಹುಕುಂನಲ್ಲಿ ಜಮೀನು ಮಂಜೂರಾದ ತಾಲೂಕಿನ 2,000ಕ್ಕೂ ಹೆಚ್ಚು ರೈತರಿಗೆ ಸಿಐಡಿ ಮೂಲಕ ಸರ್ಕಾರ ನೋಟಿಸ್ ನೀಡುತ್ತಿದ್ದು, ವಿಚಾರಣೆಗೆ ಆಗಮಿಸುವಂತೆ ಒತ್ತಡ ಹಾಕುವ ಮೂಲಕ ರೈತರನ್ನ ಮತ್ತು ಅಧಿಕಾರಿಗಳು ಅಪರಾಧಿಗಳಂತೆ ನಡೆಸಿಕೊಳ್ಳುತ್ತಿದ್ದಾರೆ. ಸರ್ಕಾರದ ಈ ಕ್ರಮದಿಂದ ರೈತರು ಬೀದಿ ಪಾಲಾಗುತ್ತಿದ್ದಾರೆ. ಆದ್ದರಿಂದ ತಾವು ಮಧ್ಯ ಪ್ರವೇಶಿಸಿ ನಮ್ಮ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಜೊತೆಗೆ ಮಲೆನಾಡು ಭಾಗದಲ್ಲಿ ದಿನದಿಂದ ದಿನಕ್ಕೆ ಕಾಡಾನೆಗಳ ಉಪಟಳ ಹೆಚ್ಚಾಗುತ್ತಿದ್ದು, ಒಂದೇ ಗ್ರಾಮದಲ್ಲಿ 4 ಜನರು ಸಾವನ್ನಪ್ಪಿದ್ದಾರೆ ಮತ್ತು ಇತರೆಡೆ ಸಾಕಷ್ಟು ಸಾವು ನೋವುಗಳ ಸಂಖ್ಯೆ ಹೆಚ್ಚುತ್ತಿದೆ. ಆದ್ದರಿಂದ ಸಚಿವರು ಕಾಡಾನೆಗಳ ಸಮಸ್ಯೆಗೆ ಸೂಕ್ತ ಕ್ರಮ ಕೈಗೊಂಡು ಶಾಶ್ವತ ಪರಿಹಾರ ದೊರಕಿಸಿಕೊಡುವಂತೆ ಮುಂದಾಗಬೇಕು ಎಂದು ಮನವಿ ಮಾಡಿದರು. 1,000 ಜನ ರೈತರಿಗೆ ಯಾವುದೋ ಸಿಐಡಿ ನೋಟಿಸ್ ಕೊಟ್ಟು ಈ ಥರ ದೊಡ್ಡ ಮಟ್ಟದ ಈ ಥರ ಸೆಕ್ಷನ್ಗಳು ಹಾಕಿ ಎಲ್ಲ ರೈತರುಗಳಿಗೆ ಈ ಥರ ಕೊಟ್ಬಿಟ್ಟು ಏನು ಇದು ರುದ್ರೇಶ್ ಗೌಡರು ಮತ್ತು ಲಿಂಗೇಶ್ ಅಣ್ಣನ ಪೀರಿಯಡಲ್ಲಿ ಮಂಜೂರಾತಿ ಆದವರಲ್ಲಿ ನ್ಯೂನತೆ ಆಗಿದೆ ಅಂತೇಳಿ ಯಾರೋ ಹೋರಾಟದೊಬ್ಬ ಸಾಮಾಜಿಕ ಹೋರಾಟಗಾರ ಅಂತೇಳಿ ಕೋರ್ಟಲ್ಲಿ ಕೇಸ್ ಮಾಡಿ ಇವತ್ತು ಸಿಐಡಿಗೆ ತನಿಖೆ ಕೊಟ್ಟಿದೆ ಸರ್ಕಾರ. ಇವತ್ತು 2,400 ಜನ ರೈತರು ಇವತ್ತು ಬೀದಿ ಪಾಲಾಗುವ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇದು ಸಿಐಡಿ ತನಿಖೆಯಿಂದ ವಾಪಸ್ ತೆಗೆದು ನ್ಯೂನತೆ ಆಗಿದ್ದರೆ ಇಲ್ಲೇ AC ಅವರು ವಜಾ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ದಯಮಾಡಿ ಸರ್ಕಾರದವರು ನೀವು ಲಿಂಗೇಶ್ ಅಣ್ಣಂದು ಏನಾಯ್ತು ಕೇಸು ಇನ್ನೂ ಆಗಿಲ್ವಾ? ಅರ್ಜಿ ಇದಾವೆ, ಅರ್ಜಿ ನಮ್ಮ ಹತ್ರ ಇದಾವೆ, ತಾಲೂಕ್ ಆಫೀಸಲ್ಲಿ ಇಲ್ಲ. ಅದೇ ನಾನು ಹೇಳಿದ್ದೀಗ ಅರ್ಜಿ ನಮ್ಮ ಹತ್ರ ಇದೆ, ಅವರು ಹುಡುಕ್ತಾ ಇರೋದು. ಯಾಕಂದ್ರೆ ತಪ್ಪು ಸಂದೇಶ ಹೋಗ್ಬಾರ್ದು. ಅರ್ಜಿ ರೈತರ ಹತ್ರ ಇದಾವೆ, ಅರ್ಜಿ ಹಾಕ್ದವನ ಹತ್ರ ಎಂಡಾರ್ಸ್ಮೆಂಟ್ ಇದೆ. ತಾಲೂಕ್ ಆಫೀಸಲ್ಲಿ ಅವನು ಸಾಯಿಸಿದ್ದಾರೆ. ಅವನು ಯಾರೋ ಅಧಿಕಾರಿ ಮಾಡಿದ ತಪ್ಪಿಗೆ ನಮ್ಮ ರೈತ ಯಾಕೆ ಬಲಿ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ. ಆಮೇಲೆ ಶಿವಲಿಂಗಣ್ಣ ನೋಡಿ, ಅವನು ಸ್ವಾಧೀನದಲ್ಲಿ ಇಲ್ದೆ ಹೋದ್ರೆ ಎಲ್ಲರೂ ಅವ್ರೆ ವಜಾ ಮಾಡಿ. ನಾನೇ ನೇರವಾಗಿ ಇಷ್ಟೂ ಜನ ನನ್ನ ಜನರ ಪರವಾಗಿ ಹೇಳ್ತೇನೆ, ಸ್ವಾಧೀನದಲ್ಲಿದ್ದು ತೋಟ ಮಾಡಿ ಹೊಲ ಮಾಡಿ ಪಂಪ್ ಸೆಟ್ ಹಾಕಿ ಬೋರ್ವೆಲ್ ಹಾಕಿ ಬೆಳೆ ಬೆಳೆದಿರೋ ರೈತನ್ನ ಇವನ್ಯಾವನ ತಹಶೀಲ್ದಾರ್ ಸೈನ್ ಹಾಕಿಲ್ಲ, ಅಹವಾಲ್ ತಕ್ತೆಗೆ ಹಾಕಿಲ್ಲ, ಇನ್ನೇನೋ ಮಾಡಿದಾನೆ ಅಂತ ಹೇಳ್ಬಿಟ್ಟು ವಜಾ ಮಾಡೋದನ್ನ ನಾವು ಒಪ್ಪಲ್ಲ. ರೈತರ ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ, ಬಗರ್ ಹುಕುಂ ಜಮೀನು ಮಂಜೂರಾತಿ ನ್ಯೂನತೆಗಳ ಬಗ್ಗೆ ನಾನು ಸಹ ತಿಳಿದಿದ್ದೇನೆ. ಒಬ್ಬ ವ್ಯಕ್ತಿಗೆ ನಿಗದಿತ ಭೂಮಿಗಿಂತ ಹೆಚ್ಚು ಭೂಮಿ ಮಂಜೂರು ಮಾಡುವಂತಿಲ್ಲ ಹಾಗೂ ಭೂ ಸ್ವಾಧೀನದಲ್ಲಿದ್ದರೆ ಯಾವ ಸರ್ಕಾರಗಳು ಸಹ ರೈತರ ಭೂಮಿಯನ್ನು ಕಿತ್ತುಕೊಳ್ಳುವುದಿಲ್ಲ.
ಅಧಿಕಾರಿಗಳು ನೋಟಿಸ್ ನೀಡಿದರೆ ಯಾವ ರೈತರು ಸಹ ಭಯಪಡಬೇಡಿ. ಮೋಸ, ಅಕ್ರಮ, ವಂಚನೆ ಎಸಗದೆ ನ್ಯಾಯಯುತವಾಗಿ ಜಮೀನು ಮಂಜೂರಾದವರ ಪರ ನಾನಿದ್ದೇನೆ. ತಕ್ಷಣವೇ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಸಿಐಡಿ ಅಧಿಕಾರಿಗಳು ರೈತರ ವಿರುದ್ಧ ಯಾವುದೇ ಆತುರದ ಕ್ರಮ ಕೈಗೊಳ್ಳದಂತೆ ತಿಳಿಸಲು ಮನವಿ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದನ್ನ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ರೈತ ಮುಖಂಡರುಗಳನ್ನ ಒಂದು 10-15 ಜನ ಕರ್ಕೊಂಬರಲಿ, ನಮ್ಮ ಪೊಲಿಟಿಷಿಯನ್ಸು ಬರಲಿ, ಈಗ ಪ್ರೆಸೆಂಟ್ ಶಾಸಕರು ಬರಲಿ, ಎಲ್ಲರೂ ಬರಲಿ. ನಾವು ಕೂತ್ಕೊಂಡು ಇದನ್ನು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಬರಲಿ. ನಾವೇನು ಇಂಟ್ರೆಸ್ಟ್ ಇಲ್ದವ್ರನ್ನ ಕರೆಯೋಕ್ಕೆ ಹೋಗಲ್ಲ. ಇದನ್ನು ಇಷ್ಟೊತ್ತಿಗೆ ಬಗೆಹರಿಸ್ಬೇಕಾಯಿತು. ಪ್ರೆಸೆಂಟ್ MLA ಅವರು ಕೂತ್ಕೊಂಡು ಬಗರುಕುಂ ಸಮಿತಿ ಕಾನೂನು ಏನು ಹೇಳುತ್ತೆ, ಇದು ಯಾಕಾಯಿತು ಅಂತೇಳಿ ಕಂಡುಹಿಡಿಬೇಕಾಯಿತು. ಕಂಡುಹಿಡಿದಿಲ್ಲ. ಈಗ ನಮ್ಮ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ನಾವು ಈಗ ಇದನ್ನು ಬಗೆಹರಿಸ್ಬೇಕಾಗಿರೋದು ನಮ್ಮ ಮೇಲೆ ಜವಾಬ್ದಾರಿ ಬಂದಿದೆ. ರೈತರನ್ನ ಹಂಗೆಲ್ಲ ಒಕ್ಕಲೆಬ್ಬಿಸೋದು ಬಿಡೋಕ್ಕಾಗಲ್ಲ. ಜಿಲ್ಲಾಧಿಕಾರಿಗಳ ಹತ್ರ ನಾವು ಒಂದು ಮೀಟಿಂಗ್ ಕಾಲ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ. ಅದು ತಾವೆಲ್ಲ ಬಂದುಬಿಟ್ಟು ಕೂತ್ಕೊಂಡು ಅದು ಹೆಂಗಾಗಿದೆ, ಏನಾಗಿದೆ, ಯಾತಕ್ಕೋಸ್ಕರ ಆಗಿದೆ, ಫ್ರ್ಯಾಡಾ ಇಲ್ವಾ, ಇವ್ರು ಯಾಕಿಂಥ ಸೆಕ್ಷನ್ಗಳೆಲ್ಲ ಪ್ರಯೋಗ ಮಾಡ್ತಾಯಿದ್ದಾರೆ, ಏನು ಎಂತು ಅನ್ನೋದನ್ನು ತಿಳ್ಕೊಂಡು ಆದ್ಮೇಲೆ ಪ್ರತಿಕ್ರಿಯೆ ಕೊಡ್ತೀವಿ. ನಾವು ಏನು ತಿಳ್ಕೊಂಡಲ್ಲ, CID ಯಾವ ಐಡಿಯಾರ ಆಗಲ್ರಿ, ಎಲ್ಲಿಗೂ ಹೋಗ್ತದೆ, ಅದು ಯಾವ ಸೆಕ್ಷನ್ ಅದು ಯಾರ ಸೆಕ್ಷನ್ ಹಾಕಿರ್ಲಿ, ಯಾರು ಸೆಕ್ಷನ್ ಹಾಕಿದಾರೋ ಆ ಅಧಿಕಾರಿನೂ ಆ ಸಭೆ ಕರ್ಸೋದು ಗೊತ್ತಾಯ್ತಾ. ಆ ಸಭೆ ಕರೆಸಿ ಆ ಸಭೆನಲ್ಲಿ ಕೂಲಂಕುಷವಾಗಿ ಒಂದು ಅರ್ಧ ದಿವಸ ಹೇಳ್ತೀನಿ. ನಾವು ಒಂದು ಸಭೆ ಮಾಡೋವರೆಗೂ ನೀವು ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತೀವಿ. ಯಾರು ಗಾಬರಿ ಆಗೋದ್ ಬೇಕಿಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಗಾಬರಿ ಆಗ್ಬೇಕು, ತಪ್ಪಾಗಿದ್ರೆ. ಇಲ್ಲ ಅಂದ್ರೆ ಅದು ಏನಾದ್ರು ತಪ್ಪು ಗ್ರಹಿಕೆಯಿಂದ ಆಗಿದ್ರೆ ಅದನ್ನ ರೈತರು ನ್ಯಾಯ ದೊರಕಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾಕುಮಾರಿ, SP ಶುಭಾನ್ವಿತಾ, ಸಕಲೇಶಪುರ ಉಪವಿಭಾಗಾಧಿಕಾರಿ ಹುಲಿಮನೆ ತಿಮ್ಮಣ್ಣ, ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಮಾಜಿ ಸಚಿವ ಬಿ ಶಿವರಾಮ್, ರೈತ ಸಂಘದ ಕಾರ್ಯದರ್ಶಿ ಭೂಮೇಶ್, ಮುಖಂಡರಾದ ಕರ್ಕಿಹಳ್ಳಿ ರಮೇಶ್, ತಾರನಾಥ್, ಪಡುವಳಲು ಸೂಚಿ, ಉಮೇಶ್ ಕುಮಾರ್, ಸಂಗಮೇಶ್, ತಾರನಾಥ್, ಸುರೇಶ್, ಪ್ರಕಾಶ್, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಸಿದ್ದೇಗೌಡ, ನಿರ್ದೇಶಕ ಮಂಜುನಾಥ್, ಪ್ರಕಾಶ್ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ಹಲ್ಲೆಗೊಳಗಾಗಿ ಮನೆಗಳಿಗೆ ಗುರಿ ಹಾಕಲ್ಪಟ್ಟಿದ್ದ ಮಹಿಳೆಯನ್ನ ರಕ್ಷಿಸಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳಿಸುವ ಮೂಲಕ ಹಾಸನ ಸಿವಿಲ್ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶ JK ದ್ರಾಕ್ಷಾಯಣಿ ಮನವಿ ಕೇಂದ್ರಿತ ಘಟನೆ ಬೇಲೂರು ತಾಲೂಕಿನ ಮದಿಹಳ್ಳಿ ಹೋಬಳಿಯ ಆಧುನಿಕ ಗ್ರಾಮದಲ್ಲಿ ನಡೆದಿದೆ. ಸಂತ್ರಸ್ತೆ ಲೀಲಾ ಅವರ ಪತಿ ಉಮೇಶ್ ಮದ್ಯಪಾನ ಮಾಡಿ ಪ್ರತಿದಿನ ಜಗಳವಾಡಿ ಹಲ್ಲೆ ನಡೆಸುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ. ಇತ್ತೀಚೆಗೆ ಹಲ್ಲೆ ನಡೆಸಿ ಮಹಿಳೆಯನ್ನ ಮನೆಯೊಳಗೆ ಕೂಡಿ ಹಾಕಿ ಬಾಗಿಲಿಗೆ ಬೀಗ ಹಾಕಿ ಹೊರಗೆ ಹೋಗುತ್ತಿದ್ದ ಎನ್ನಲಾಗಿದೆ. ಹಾಸನದ ಖಾಸಗಿ ಕಣ್ಣಿನ ಆಸ್ಪತ್ರೆಯಲ್ಲಿ ಆಯಾ ಕೆಲಸ ಮಾಡುತ್ತಿದ್ದ ಲೀಲಾ ಅವರನ್ನ ಸುಮಾರು 15 ದಿನಗಳ ಹಿಂದೆ ಅಲ್ಲಿಗೆ ತೆರಳಿ ಬಲವಂತವಾಗಿ ಮನೆಗೆ ಕರೆದು ತಂದು ಹಲ್ಲೆ ನಡೆಸಿದ್ದಾನೆ ಎಂಬ ಆರೋಪವು ಕೇಳಿಬಂದಿದೆ. ಸಂತ್ರಸ್ತೆ ಮಹಿಳೆಯ ಮುಖ ಹಾಗೂ ದೇಹದ ವಿವಿಧ ಭಾಗಗಳಲ್ಲಿ ಹಲ್ಲೆಯ ಗುರುತುಗಳಿದ್ದು ರಕ್ತ ಹೆಪ್ಪುಗಟ್ಟಿರುವ ಗಾಯಗಳನ್ನು ಹಿರಿಯ ನ್ಯಾಯಾಧೀಶೆ JK ದ್ರಾಕ್ಷಾಯಣಿ ಅವರಿಗೆ ತೋರಿಸಿ ತನ್ನ ನೋವನ್ನು ವಿವರಿಸಿದ್ದಾರೆ. ಹಲವು ದಿನಗಳಿಂದ ಸರಿಯಾಗಿ ಆಹಾರವು ನೀಡದೆ ಮನೆಯಲ್ಲೇ ಕೂಡಿ ಹಾಕಿದ್ದರಿಂದ ಅಕ್ಕಪಕ್ಕದ ಮನೆಯವರು ಕಿಟಕಿಯ ಮೂಲಕ ಊಟ ನೀಡುತ್ತಿದ್ದರು ಎಂದು ಮಹಿಳೆ ತಿಳಿಸಿದ್ದಾರೆ. ಈ ಕುರಿತು ದೂರವಾಣಿ ಮೂಲಕ ದೂರು ಬಂದ ಹಿನ್ನೆಲೆಯಲ್ಲಿ ಹಿರಿಯ ನ್ಯಾಯಾಧೀಶೆ ದ್ರಾಕ್ಷಾಯಣಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದರು. ಮಹಿಳೆಯನ್ನ ಮನೆಯಿಂದ ಹೊರ ಕರೆದುಕೊಂಡು ಬಂದು ಸಾಂತ್ವನ ಹೇಳಿ ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಬೇಲೂರು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳುಹಿಸಿಕೊಟ್ಟರು. ಅಲ್ಲದೆ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ಅವರು ಮಹಿಳೆಯ ಸುರಕ್ಷತೆ ಹಾಗೂ ಅಗತ್ಯ ಕಾನೂನು ನೆರವು ಒದಗಿಸುವಂತೆ ನಿರ್ದೇಶನ ನೀಡಿದರು. ಸ್ವಲ್ಪ ಸಾಲ ಇಬ್ಬರು ಅಂಡರ್ಸ್ಟ್ಯಾಂಡ್ ಚೆನ್ನಾಗಿದ್ರು, ಹುಡುಗಿ ಎಲ್ಲ ಮಾಡ್ತೀನಿ ಚೆನ್ನಾಗಿದ್ರು. ಆಮೇಲೆ ಸ್ವಲ್ಪ ಸಾಲಗೆಲ್ಲ ಮಾಡ್ತಿದ್ರು, ಹಾಸನೆಲ್ಲ ಹೋದರು. ನಾವೇ ನಮ್ಮ ಮಿಸ್ಸಸ್ಸು ಅನ್ನಪೂರ್ಣಗೌಡ ಇದ್ದಾರಲ್ಲ ಮಹಿಳಾ ಇದರಲ್ಲಿ, ಅವ್ರ ಹತ್ರ ಹೇಳಿ ಇವಳಿಗೆ ಅಮ್ಮ ಕಣ್ಣಿನ ಹಾಸ್ಪಿಟ್ಲಲ್ಲಿ ಕೆಲಸನೂ ಕೊಡಿಸಿದ್ದು, ಇವಳಿಗೆ ರೂಮ್ ಮಾಡಿಕೊಟ್ಟಿದ್ದು ಅವರೇ, ಅಡ್ವಾನ್ಸ್ ಎಲ್ಲ ಕೊಟ್ಟು ಮೊಬೈಲು ಸಮೇತ ಕೊಡಿಸಿದ್ರು ಅವರು ಅನ್ನಪೂರ್ಣಗೌಡರು. ಆಮೇಲೆ ಹೆಂಗ ಮಾಡ್ಕೊಂಡಿದ್ದಾವಲ್ಲ ಅಂತೇಳಿ ನಾವೇ ಸುಮ್ಮನಿದ್ದು. ಆಮೇಲೆ ತುಂಬ ದಿವಸದ ಮೇಲೆ ಮತ್ತೆ ಗಂಡ ಇಲ್ಲಿದ್ದನು ಹೋಗಿ ಟಾರ್ಚರ್ ಕೊಡೋಕ್ಕಾಗ ಅಲ್ಲಿ. ಆಮೇಲೆ ಒಂದ್ಸತಿ ಕಂಪ್ಲೇಂಟು ಆಯಿತು. ಚೆನ್ನಾಗಿದ್ರು ಈಗ ಹಂಗಾಗಿರೋದು ಸರಿ ಅಮ್ಮ ಹೋಗಿ ತುಂಬ ಹೋಗಿ
ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸ್ಬೇಕು. ಇವ್ರು ತನಿಖೆ ಮಾಡಬೇಕಾದ್ರೆ ಆಯಿತಾ, ಅವ್ರು ಕೇಳಿದ್ದಕ್ಕೆಲ್ಲ ಕರೆಕ್ಟ್ ಉತ್ತರ ಕೊಡಬೇಕು, ಸ್ಪಂದಿಸ್ಬೇಕು. ಮತ್ತು ಏನೇ ಇದ್ರೂ ನಮ್ಮ DLS ಅಪ್ರೋಚ್ ಮಾಡಬೇಕು. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ CDP ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅಂಗನವಾಡಿ ಕಾರ್ಯಕರ್ತರಿಗೆ ಕಾಂಟ್ಯಾಕ್ಟ್ ಮಾಡಿ, ಇವರಿಗೆಲ್ಲ ಮೆಸೇಜ್ ಮಾಡಬೇಕು. ನೀವು ಬರೀ ಸಂಘದಿಂದನೂ ಹೆಲ್ಪ್ ತೊಗೊಳ್ಳಿ, ಬೇಡ ಅನ್ನೋದು, ಆದರೆ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ಬರಬೇಕು. ನಮಗೆ ಇದು ಒಂದು DLSಗೆ ಮೊದಲಿಗೆ ಫೋನ್ ಮುಖಾಂತರ ಮಾಹಿತಿ ಬಂತು. ನಂತರ ಅವ್ರ ಕಡೆಯಿಂದ ನಾವು ರೈಟಿಂಗಲ್ಲಿ ತೊಗೊಂಡ್ವಿ. ಈ ಥರ ಈ ಹಳ್ಳಿಯಲ್ಲಿ ಒಂದು ಹೆಣ್ಣು ಮಗಳಿಗೆ ಗಂಡ ಕುಡಿದು ಬಂದು ಅಸಾಲ್ಟ್ ಮಾಡಿ ಆಕೆಗೆ ಮನೆ ಒಳಗಡೆ ಕೂಡಾಕಿ ಬೀಗ ಹಾಕೊಂಡು ಹೋಗ್ತಾನೆ ಅಂತ. ಅದು ಗೊತ್ತಾದ ನಂತರ ನನಗೆ ಕನ್ಸರ್ನ್ ಜುಡಿಷಿಯಲ್ ಪೊಲೀಸವ್ರಿಗೆ ಮಾಹಿತಿ ಕೊಟ್ಟೆ, ಅದು ನಿಜನಾ ಇಲ್ವಾ ಅಂತ ನಾನು ತಿಳ್ಕೊಬೇಕಂತೇಳಿ. ಆಮೇಲೆ ಅವರು ಹೌದು ಮೇಡಮ್ ಈ ಥರ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಹೇಳಿದ ಮೇಲೆ ನಾವು ಇವತ್ತು ಇಲ್ಲಿ ಬರೋಣ ಅಂತ ಹೇಳಿಬಿಟ್ಟು ಬಂದು ನೋಡಿದಾಗ ಹೌದು ಆಕೆ ಏನು ತುಂಬ ಅಸಾಲ್ಟ್ ಆಗಿದೆ, ಸಾಕಷ್ಟು ಆಕೆ ಮೇಲೆ ಗಾಯಗಳಾಗಿರೋದು ಕೂಡ ಕಂಡು ಬಂದಿದೆ. ಅಂದರೆ ಎಲ್ಲ ಬ್ಲಡ್ ಎಲ್ಲ ಕ್ಲಾಟ್ ಆಗಿದೆ ದೇಹದ ಹಲವು ಭಾಗಗಳಲ್ಲಿ. ಅದರಿಂದ ಅವಳಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟಿಗೆ ಅಂತ ಹೇಳಿಬಿಟ್ಟು ಬೇಲೂರು ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದೀವಿ. ಮತ್ತು ಆಕೆ ಆದರೆ ಬರ್ತಾರೆ ಅಂತ ಮಾಹಿತಿ ಗೊತ್ತಾಗಿ ಹೋಗಿದ್ದಾನೆ ಅಂತ ಊರವರೆಲ್ಲ ಹೇಳ್ತಾರೆ, ಊರಿನ ಜನ ಎಲ್ಲ ಸೇರಿದ್ದಾರೆ. ಆದರೆ ಯಾರು ಕೂಡ ಆಕೆ ಜೊತೆ ಹೋಗಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವರಿಬ್ಬರು ಕುಡಿದು, ಇಬ್ರಿಗೂ ಇದೆ ಕುಡಿಯೋ ಹ್ಯಾಬಿಟ್ಟು, ಹಂಗಿಂದ ಕುಡಿತಾರೆ, ಕುಡಿದುಗಳಿಗೆ ಇಲ್ಲಿಗೆ ಜಗಳ ಮಾಡ್ಕೋತಾರೆ, ಆಮೇಲೆ ಚೆನ್ನಾಗಿರ್ತಾರೆ ಅಂತಲೇ ಎಲ್ಲರೂ ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ಅವಳಿಗೀಗ ತಕ್ಷಣ ಚಿಕಿತ್ಸೆ ಬೇಕಾಗಿದೆ. ಯಾಕಂದರೆ ಅವಳ ಮೇಲೆ ಅಸಾಲ್ಟ್ ಸಿಕ್ಕಾಬಟ್ಟೆ ಆಗಿದೆ, ಕಣ್ಣತ್ರ ಎಲ್ಲ ಸ್ವೆಲ್ಲಿಂಗ್ ಇದೆ, ಮತ್ತು ಸಿಕ್ಕಾಬಟ್ಟೆ ಎಲ್ಲ ದೇಹದ ಭಾಗದಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿರೋದು ಕಂಡು ಬಂದಿದೆ. ಅದರಿಂದ ಅವಳು PHCಗೆ ಕಳಿಸಿ ನಂತರ ಪೊಲೀಸರು ಸೂಕ್ತ ಒಂದು ಕ್ರಮ ತಗೊಳ್ಳಿಕ್ಕೆ, ಮತ್ತು CDPO ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಕೂಡ ಇದರಲ್ಲಿ ಗಮನ ವಹಿಸಬೇಕಂತ ಅವರಿಗೆ ನಿರ್ದೇಶನ ಕೊಟ್ಟು ಇಷ್ಟು ಮಾಡ್ತಾಯಿದ್ವಿ. ಮುಂದಿನ ಸ್ಟೆಪ್ಸು ನಮ್ಮ ಜುಡಿಷಿಯಲ್ ಪೊಲೀಸರಿಗೆ ಇಂಟ್ರೆಸ್ಟ್ ಮಾಡಿದ್ವಿ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಗತ್ಯ ವೆಚ್ಚಕ್ಕೆ ಕಡಿವಾಣ ಹಾಕಿ ಪರಿಸರ ಸ್ನೇಹಿ ಸಂಪ್ರದಾಯವನ್ನ ಬೆಳೆಸುವಂತೆ ಹಾಸನ ಜಿಲ್ಲಾಧಿಕಾರಿ ಕೆ. ಸತಕುಮಾರಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಗೆ ಆಗಮಿಸಿದ ಜಿಲ್ಲಾಧಿಕಾರಿಯನ್ನ ಸ್ವಾಗತಿಸಲು ಅಧಿಕಾರಿಗಳು ಬುಕ್ ಹಾಗೂ ಬೊಕ್ಕೆ ಹಿಡಿದು ಬಂದಿದ್ದರು. ಇದನ್ನ ಗಮನಿಸಿದ ಜಿಲ್ಲಾಧಿಕಾರಿ ಬೊಕ್ಕೆ ನೀಡುವ ಬದಲು ಹೂವಿನ ಗಿಡಗಳನ್ನು ನೀಡಿ, ಅದು ಪರಿಸರಕ್ಕೂ ಒಳ್ಳೆಯದು, ನೆನಪಿನ ಕಾಣಿಕೆಯಾಗಿ ಉಳಿಯುತ್ತದೆ ಎಂದು ಸೂಚಿಸಿದರು. ಸರ್ಕಾರದ ಹಣವನ್ನ ಅನಗತ್ಯವಾಗಿ ಖರ್ಚು ಮಾಡುವ ಬದಲು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುವ ಗಿಡಗಳನ್ನ ಉಡುಗೊರೆಯಾಗಿ ನೀಡುವುದು ಉತ್ತಮ. ಸಾರ್ವಜನಿಕರ ತೆರಿಗೆ ಹಣವನ್ನ ಅತ್ಯಂತ ಜವಾಬ್ದಾರಿಯಿಂದ ಹಾಗೂ ಮಿತವ್ಯಯದಿಂದ ಬಳಸುವುದು ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯ ಕರ್ತವ್ಯ ಎಂದು ಹೇಳಿದರು. ಜಿಲ್ಲಾಧಿಕಾರಿಯ ಈ ಸಲಹೆಯನ್ನ ಅಧಿಕಾರಿಗಳು ಸ್ವಾಗತಿಸಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬೊಕ್ಕೆಗಳ ಬದಲಿಗೆ ಹೂವಿನ ಗಿಡಗಳನ್ನು ನೀಡಿ ಪರಿಸರ ಸ್ನೇಹಿ ಹಾಗೂ ಮಿತವ್ಯಯದ ಪದ್ಧತಿಯನ್ನು ಅನುಸರಿಸಲು ಮುಂದಾಗುವುದಾಗಿ ತಿಳಿಸಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸರ್ಕಾರಿ ಉದ್ಯೋಗ ಪಡೆಯುವುದು ಸುಲಭದ ಮಾತಿಲ್ಲ. ಸ್ಪಷ್ಟ ಗುರಿ, ಗುಣಮಟ್ಟದ ಶಿಕ್ಷಣ, ನಿರಂತರ ಅಧ್ಯಯನ, ಸಮಯದ ಸಮರ್ಪಕ ನಿರ್ವಹಣೆ ಹಾಗೂ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಯಶಸ್ಸು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಕೆ. ಸತಕುಮಾರಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಹಾಗೂ ಭಾರತೀಯ ವಿದ್ಯಾರ್ಥಿ ಸಂಘ ಸಂಯುಕ್ತಾಶ್ರಯದಲ್ಲಿ ಇಂದು ಆಯೋಜಿಸಿದ್ದ 49 ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶಿ ಪುಸ್ತಕವನ್ನ ಬಿಡುಗಡೆ ಮಾಡಿ ಅವರು ಮಾತನಾಡಿ, ಪ್ರಸ್ತುತ ಸರ್ಕಾರಿ ಉದ್ಯೋಗಗಳಿಗೆ ತೀವ್ರ ಸ್ಪರ್ಧೆ ಇದೆ. ಶಿಕ್ಷಣ ಪೂರ್ಣಗೊಳಿಸಿದ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವುದಿಲ್ಲ. ಒಂದು ಹುದ್ದೆಗೆ ನೂರಾರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುತ್ತಿದ್ದು, ಪ್ರತಿಭೆ ಮತ್ತು ಪರಿಶ್ರಮ ಇರುವವರೇ ಯಶಸ್ಸು ಸಾಧಿಸುತ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಶಾಲಾ ಹಂತದಿಂದಲೇ ತಮ್ಮ ಗುರಿಯನ್ನ ನಿಗದಿಪಡಿಸಿ ಅದಕ್ಕೆ ತಕ್ಕಂತೆ ಸಿದ್ಧತೆ ಆರಂಭಿಸಬೇಕು ಎಂದು ಸಲಹೆ ನೀಡಿದರು. ಹಾಸನದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಈಗ ಉದ್ಯೋಗ ಪರ್ವ ಪ್ರಾರಂಭ ಆಗ್ತಾ ಇದೆ. ನಿಜ ಹೇಳಬೇಕು ಅಂದರೆ ಈ ಸಮಯದಲ್ಲಿ ಯಾರು ನಮಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಬೇಕು ಅಂತ ಆಸೆ ಪಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ. ಯಾಕಂದರೆ
ನಮ್ಮ ದೂದ್ಪೀರ್ ಅವರು ಹೇಳಿದ ಹಾಗೆ ಈಗ ಆಲ್ರೆಡಿ ಸುಮಾರು 25,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ 40,000ರಿಂದ 45,000 ಹುದ್ದೆಗಳು ಬರುವ ಅವಕಾಶ ಇದೆ. ಹಾಗಾಗಿ ನೀವೆಲ್ಲ ಇದಕ್ಕೆ ತಯಾರಾಗಬೇಕು. ಯಾರು ತಯಾರಾಗಿರ್ತಾರೋ ಅವರಿಗೆ ಮಾತ್ರ ಅವಕಾಶ. ಹಾಗಾಗಿ ಇದು ಒಂದು ಕಾರ್ಯಕ್ರಮ ನಾವು ಮುಂಚೆನೆ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು ಅಂದರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ, ಹಿಂದುಳಿದ ವರ್ಗಗಳ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಮೂವರು ಸೇರಿ ನಮ್ಮ ಮಕ್ಕಳಿಗೆ, ಅದರಲ್ಲೂ ಕಾಲೇಜ್ ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರು ಯಾಕೆ ಸರ್ಕಾರಿ ಉದ್ಯೋಗಗಳನ್ನು ಗಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಅದಕ್ಕೆ ಕೈ ಜೋಡಿಸ್ತಾ ನಮ್ಮ ಜೊತೆಯಲ್ಲಿ ಭಾರತೀಯ ವಿದ್ಯಾರ್ಥಿ ಸಂಘ ಮತ್ತು ಅನೇಕ ಖಾಸಗಿ ಸಂಸ್ಥೆಯವರು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದರು. ಹಾಗಾಗಿ ನಮ್ಮ ಜೊತೆ ಇವತ್ತು UPSC, KPSC, KEA ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ಡಾಕ್ಟರ್ ಶಿವಕುಮಾರ್ ಅವರು ಇದ್ದಾರೆ, ಮುಖ್ಯಸ್ಥರು ಅಕ್ಕ IAS ಅಕಾಡೆಮಿ ಬೆಂಗಳೂರು. ಅವರು ನಿಮಗೋಸ್ಕರ ಬಂದಿದ್ದಾರೆ, ಇಲ್ಲಿ ನಿಮ್ಮನ್ನ ಉದ್ದೇಶಿಸಿ ಮಾತನಾಡಿ. ಕಾರ್ಯಾಗಾರದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮ, ಅಧ್ಯಯನ ವಿಧಾನ, ಸಮಯ ನಿರ್ವಹಣೆ, ಸಂದರ್ಶನ, ಕೌಶಲ್ಯ ಹಾಗೂ ನೇಮಕಾತಿ ಪ್ರಕ್ರಿಯೆಗಳ ಕುರಿತು ತಜ್ಞರು ಸಮಗ್ರ ಮಾಹಿತಿ ನೀಡಿದರು. ಬೆಂಗಳೂರು ಅಕ್ಕ IAS ಅಕಾಡೆಮಿಯ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್ ಅವರು ವಿವಿಧ ನೇಮಕಾತಿ ಪರೀಕ್ಷೆಗಳ ಸ್ವರೂಪ, ಅಧ್ಯಯನ ತಂತ್ರಗಳು ಹಾಗೂ ಯಶಸ್ಸಿನ ಸೂತ್ರಗಳ ಕುರಿತು ಉಪನ್ಯಾಸ ನೀಡಿದರು. ಇದೇ ವೇಳೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂದ್ಪೀರ್, ಅಕ್ಕ IAS ಅಕಾಡೆಮಿ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್, ಸರ್ಕಾರಿ ಕಲಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಪ್ರೊಫೆಸರ್ ಮಹೇಶ್, ಪವರ್ ಇಂಡಿಯಾ ಅಕಾಡೆಮಿಯ ರಮೇಶ್, ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕಿ GI ನಳಿನಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮನುಕುಮಾರ್, ವಕೀಲ ಯೋಗೇಶ್ ಹುಲಿಕೆರೆ, ಗುಟ್ಟಪ್ಪ, ಭಾರತೀಯ ವಿದ್ಯಾರ್ಥಿ ಸಂಘ ಜಿಲ್ಲಾ ಸಂಯೋಜಕ ಡಾಕ್ಟರ್ ಶಶಿಧರ್ ಮೌರ್ಯ ಇನ್ನು ಅನೇಕರು ಉಪಸ್ಥಿತರಿದ್ದರು. ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರೆ ಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನವನ್ನು ತಕ್ಷಣ ಜಾರಿಗೊಳಿಸುವಂತೆ ಒತ್ತಾಯಿಸಿ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಆಳಮಗ್ರಹ ಸಮಾವೇಶ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಯ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ MV ನಾಗಣ್ಣಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಕಾರ್ಮಿಕ ಇಲಾಖೆ ಕಳೆದ ಮೇ 22ರಂದು ವಿವಿಧ ಉದ್ಯೋಗಗಳಿಗೆ ಪರಿಷ್ಕೃತ ಕನಿಷ್ಠ ವೇತನ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಿದ್ದರು. 3 ತಿಂಗಳು ಕಳೆದರೂ ರಾಜ್ಯ ಸರ್ಕಾರ ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಲಕ್ಷಾಂತರ ಹೊರಗುತ್ತಿಗೆ ನೌಕರರು ಅತ್ಯಂತ ಕಡಿಮೆ ವೇತನದಲ್ಲಿ ದುಡಿಯುತ್ತಿದ್ದು, ದಿನೇ ದಿನೇ ಏರುತ್ತಿರುವ ಅಗತ್ಯ ವಸ್ತುಗಳ ಬೆಲೆ, ಜೀವನ ನಿರ್ವಹಣೆಯ ವೆಚ್ಚ ಹಾಗೂ ಕುಟುಂಬದ ಹೊರೆ ನಡುವೆಯೂ ಸರ್ಕಾರ ನ್ಯಾಯಸಮ್ಮತವಾದ ವೇತನವನ್ನು ನೀಡಲು ಮುಂದಾಗದಿರುವುದು ಕಾರ್ಮಿಕರ ಬದುಕನ್ನು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಕಳೆದ 10 ವರ್ಷಗಳಿಂದ ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ವೇತನವನ್ನು ಪರಿಷ್ಕರಿಸಬೇಕೆಂಬ ಬೇಡಿಕೆಯನ್ನು ಕಾರ್ಮಿಕ ಸಂಘಟನೆಗಳು ನಿರಂತರವಾಗಿ ಮುಂದಿಟ್ಟಿದ್ದವು. ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳು, ಮನವಿ ಸಲ್ಲಿಕೆ, ಧರಣಿ ಸೇರಿದಂತೆ ಹಲವು ಹೋರಾಟಗಳನ್ನು ನಡೆಸಿದರೂ ಸರ್ಕಾರ ಸ್ಪಂದಿಸಿರಲಿಲ್ಲ. ಅಂತಿಮವಾಗಿ ನ್ಯಾಯಾಲಯದ ಮಧ್ಯಪ್ರವೇಶದ ಬಳಿಕ ಕಾರ್ಮಿಕ ಇಲಾಖೆ ಸುಮಾರು 40% ವೇತನ ಹೆಚ್ಚಳದೊಂದಿಗೆ ಪರಿಷ್ಕೃತ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಿತು ಎಂದು ವಿವರಿಸಿದರು. ಏನು ಕಳೆದ ಮೇ ತಿಂಗಳು 22ನೇ ತಾರೀಕಲ್ಲಿ ರಾಜ್ಯ ಸರ್ಕಾರ ಈ ರಾಜ್ಯದ ಎಲ್ಲ ಉದ್ಯೋಗಗಳ ಕನಿಷ್ಠ ವೇತನವನ್ನು ನಿಗದಿಗೊಳಿಸಿ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿತು. ಈ ಅಧಿಸೂಚನೆಯನ್ನು ಪ್ರಕಟ ಮಾಡಿದ ಮೇಲೆ ಅದನ್ನು ಜಾರಿಗೊಳಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿತ್ತು. ಬಟ್ ಇಲ್ಲಿ ತನಕ ಕೆಲವು ಇಲಾಖೆಗಳನ್ನ ಹೊರತುಪಡಿಸಿ ಬಹುತೇಕ ಇಲಾಖೆಗಳಲ್ಲಿ ಈ ರಾಜ್ಯದಲ್ಲಿ ಕನಿಷ್ಠ ವೇತನವನ್ನು ಜಾರಿಗೊಳಿಸಿಲ್ಲ. ಕಾರಣ ಅಂತ ಹೇಳಿದ್ರೆ ಅದು ಹೆಚ್ಚು ಕಡಿಮೆ ಸುಮಾರು 3,200 ಕೋಟಿ ರೂಪಾಯಿ ಹೆಚ್ಚುವರಿ ಬಜೆಟ್ ಬೇಕಾಗುತ್ತೆ ಅಂತೇಳಿ ಮೌಖಿಕ ಸೂಚನೆ ಮೇಲೆಗೆ ಇವತ್ತು ರಾಜ್ಯ ಸರ್ಕಾರ
ತನ್ನದೇ ಒಂದು ಆದೇಶವನ್ನು ಮೌಖಿಕ ಸೂಚನೆ ಮೇರೆಗೆ ತಡೆಯನ್ನು ನೀಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಪಮಾನಕಾರಿಯಾಗಿರ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ ಒಂದು ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ವೇತನ ಸಲಹಾ ಮಂಡಳಿ ಅಂತ ಇರುತ್ತೆ. ಆ ಸಲಹಾ ಮಂಡಳಿಯೊಳಗಡೆ ಮಂತ್ರಿಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ, IAS ಅಧಿಕಾರಿಗಳಿರ್ತಾರೆ. ಮತ್ತು ಈ ಕಮಿಟಿ ಡಿಸಿಷನ್ ತಗೊಂಡು ಏರ್ತಿರ್ತಕ್ಕಂಥ ಬೆಲೆಗಳಿಗೆ ಅನುಸಾರವಾಗಿ ಯಾವ್ಯಾವ ಉದ್ಯೋಗಗಳಿಗೆ ಎಷ್ಟೆಷ್ಟು ಪ್ರಮಾಣದ ವೇತನ ನಿಗದಿ ಮಾಡಬೇಕು ಅಂತೇಳಿ ಒಂದು ವೈಜ್ಞಾನಿಕ ಆಧಾರದ ಮೇಲೆ ಮಾಡಿರುತ್ತೆ. ಹಂಗೆ ಲೆಕ್ಕ ಹಾಕಿದ್ರೆ ಇವತ್ತು ನಿಗದಿಯಾಗಿರ್ತಕ್ಕಂಥ ಈ ವೇತನ ಕೂಡ ಇವತ್ತು ಲಿವಿಂಗ್ ವೇಜಸ್ಗಿಂತ ಭಾಳ ಕಡಿಮೆ ಇದೆ. ಬದುಕುವ ವೇತನ, ಮಿನಿಮಮ್ ವೇಜಸ್ ಒಂದು ಕಡೆ ಆದರೆ ಬದುಕುವ ವೇತನಕ್ಕೂ ಕನಿಷ್ಠ ವೇತನಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆದರೆ ತನ್ನದೇ ಸರ್ಕಾರ ಇವತ್ತು ತಾನು ಮಾಡಿರ್ತಕ್ಕಂಥ ಆದೇಶವನ್ನು ಜಾರಿ ಮಾಡ್ತಾ ಇಲ್ಲ. ಇವತ್ತು ಖಾಸಗಿ ಉದ್ದಿಮೆದಾರರ ಹಿತಾಸಕ್ತಿಯನ್ನು ಕಾಯಲಿಕ್ಕೆ ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಖಾಸಗಿ ಉದ್ದಿಮೆದಾರರು ಈ ವೇತನವನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೋ, ಕೋರ್ಟು ಯಾವುದೇ ಆಕ್ಷೇಪಣೆ ಆಗಲಿ, ಮಧ್ಯಂತರ ಆದೇಶ ಆಗಲಿ, ತಡೆ ಆಜ್ಞೆ ಆಗಲಿ ಇವತ್ತಿನ ತನಕ ಕೊಟ್ಟಿಲ್ಲ. ಹಂಗಿರಬೇಕಾದ್ರೆ ನಾವು ಕೇಳ್ತಕ್ಕಂಥದ್ದು, ಸರ್ಕಾರದೊಳಗೆ ಕೆಲಸ ಮಾಡ್ತಕ್ಕಂಥ ಸುಮಾರು 2 ಲಕ್ಷ ಜನ ಈ ರಾಜ್ಯದಲ್ಲಿ ಏನು ಬೇರೆ ಬೇರೆ ಇಲಾಖೆಗಳಲ್ಲಿ, ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ನಗರ ಸ್ಥಳೀಯ ಸಂಸ್ಥೆ ಇರ್ಬೋದು, ಇಲ್ಲಿ ಸುಮಾರು 2 ಲಕ್ಷ ಜನ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನೀವು ಘೋಷಣೆ ಮಾಡಿರ್ತಕ್ಕಂಥ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು. ಯಾಕಂದರೆ ಈ ವೇತನ ಏನು ಇವತ್ತು ನಿಗದಿಯಾಗಿದೆಯೋ ಈ ವೇತನ ಸುಮ್ಮನೆ ಬಂದಿರತಕ್ಕಂಥದ್ದಲ್ಲ. ಕಳೆದ 8-10 ವರ್ಷಗಳಿಂದ ಯಾವುದೇ ದರ ಪರಿಷ್ಕರಣೆಯನ್ನು ಮಾಡದೆ ಹಲವಾರು ಹೋರಾಟಗಳು ಮತ್ತು ನ್ಯಾಯಾಲಯದ ಪ್ರಕ್ರಿಯೆ ಮೂಲಕ ಇವತ್ತು ಈ ಆದೇಶ ಜಾರಿಯಾಗಿದೆ. ಈ ಆದೇಶ ಜಾರಿ ಆದಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ ಸರ್ಕಾರ. ಇವತ್ತು ತಂದೆ ಆದೇಶವನ್ನು ಇವತ್ತು ಏನು ಅಪಮಾನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆಯೋ ಇದರ ವಿರುದ್ಧ ನಾವು ಬರ್ತಕ್ಕಂಥ ಆಗಸ್ಟ್ 13ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಹೊರಗುತ್ತಿಗೆ ನೌಕರರ ಒಂದು ಕನಿಷ್ಠ ವೇತನ ಜಾರಿ ಆಗ್ರಹ ಸಮಾವೇಶ ಅಂತೇಳಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಸರೋಜಮ್ಮ, ಮನು, ರಾಜೇಂದ್ರ, ಮಂಜಮ್ಮ ಇತರರು ಉಪಸ್ಥಿತರಿದ್ದರು. ಕೋವಿಡ್-19 ಮಹಾಮಾರಿಯ ಸಂದರ್ಭದಲ್ಲಿ ವಿಶ್ವದ ಅನೇಕ ವಿಜ್ಞಾನಿಗಳಂತೆ ತಾವು ಕೂಡ ಪ್ರಯೋಗಾಲಯದಲ್ಲಿ ನಿರಂತರವಾಗಿ ಸಂಶೋಧನೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು, ಕೊರೋನಾ ವೇಳೆ ವಿಜ್ಞಾನಿಗಳ ಮೊದಲ ಆದ್ಯತೆಗೆ ಜೀವ ಉಳಿಸುವುದಾಗಿತ್ತು ಎಂದು ಕೋವಿಡ್-19 ವ್ಯಾಕ್ಸಿನ್ ಕಂಡುಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಡಾಕ್ಟರ್ KG ಮಹಾದೇವ್ ಪ್ರಸಾದ್ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ವಕೀಲರ ಸಂಘದಲ್ಲಿ ಲಯನ್ಸ್ ಕ್ಲಬ್ ಹಾಸನಾಂಬ, ಲಿಯೋ ಕ್ಲಬ್ ಹಾಸನಾಂಬ, ಹಾಸನ ಜಿಲ್ಲಾ ಕಾನೂನು ಸಂಘ ಹಾಗೂ ಬೆಂಗಳೂರಿನ ಸ್ವಾಸ್ಥ್ಯ ಆರೋಗ್ಯ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ 3 ದಿನಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಗೊಂಡು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ವಿಜ್ಞಾನಿ ಡಾಕ್ಟರ್ AJ ಮಹಾದೇವ್ ಪ್ರಸಾದ್, ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುವ ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿವೆ. ಅನಾರೋಗ್ಯ ಉಂಟಾದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯ ಕಾಪಾಡಿಕೊಳ್ಳುವುದು ಉತ್ತಮ. ಮಹಾಜನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಜೀವ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ವಿದೇಶಗಳ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕ ಮತ್ತು ಸಂಶೋಧಕರಾಗಿ ಕಾರ್ಯನಿರ್ವಹಿಸಿರುವ ಅನುಭವವನ್ನು ಹಂಚಿಕೊಂಡರು. ಅದು ಒಂದು ಯೆಲ್ಲೋ ಫೀವರ್ ಅಂತ ಒಂದು ವೈರಸ್ ಇದೆ, ಅದು ಮತ್ತೆ ಇದು ಕೋವಿಡ್-19 ಎರಡು ಕವರ್ ಆಗೋದ್ರಿಂದ ನಮ್ಗೆ ಇಂಡಿಯಾದಲ್ಲಿ ಅದನ್ನ ಲಾಂಚ್ ಮಾಡಿಲ್ಲ. ಯಾಕಂದ್ರೆ ಯೆಲ್ಲೋ ಫೀವರ್ ಅದನ್ನ ನಾವಿಲ್ಲಿ ಲಾಂಚ್ ಮಾಡಲಿಲ್ಲ, ಆಫ್ರಿಕಾದಲ್ಲಿ ಲಾಂಚ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಥಿಂಗ್, ಒಂದು ಕ್ವೆಶ್ಚನ್. ನಾನು ಕೋವಿಡ್ ಮೇಲೆ ವರ್ಕ್ ಮಾಡಬೇಕಾದ್ರೆ ನನಗೆ ವಾಟ್ಸಪ್ಪಲ್ಲಿ ನಾನು ಲ್ಯಾಬಲ್ಲಿ ವರ್ಕ್ ಮಾಡ್ತಿದ್ದೆ, 16-18 ಗಂಟೆ ಕಾಲ ವರ್ಕ್ ಮಾಡ್ತಿದ್ದೆ. ನಾನು ಹೊರಗಡೆ ಬಂದು ಮೊಬೈಲ್ ತೆಗೆದ್ರೆ ವಾಟ್ಸಪ್ಪಲ್ಲಿ ಒಂದು 30-40 ಮಿಸ್ ಕಾಲ್ಸ್ ಇರ್ತಿತ್ತು. ಎಲ್ಲರಿಗೂ ರಿಟರ್ನ್ ಕಾಲ್ ಮಾಡಿದ್ರೆ 70% ಜನ ನಾನು ಕೇಳ್ತಿದ್ವಿ ಒಂದೇ ಒಂದು ಕ್ವೆಶ್ಚನ್, ಸರ್ ಕೋವಿಡ್ ಬಂದಿದೆ ಕುಡಿಬೋದಾ ಅಂತ ಅಂದ್ರು, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ಬೋದಾ, ಆಲ್ಕೋಹಾಲ್ ತಗೋಬೋದಾ ಅಂತ ಅಂದ್ರು. ಅಂದರೆ ಕೆಲವರು ಇಲ್ಲಿ ಎಷ್ಟು ಕೈಂಡ್ ಆಫ್ ಇದಕ್ಕೆ ಅಡಿಕ್ಟ್ ಆಗಿದ್ರು ಅಂತ ಅಂದರೆ, ನಾವು ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಕುಡಿಬೋದಾ, ಅಥವಾ ಕೋವಿಡ್ ಬಂದಿದೆ ಕುಡಿಬೋದಾ, ಈ ಥರ ಕ್ವೆಶ್ಚನ್ಸ್ಗಳು. ಇನ್ನೊಂದು, ನಿಮಗೆ ಈಗ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಾದ್ಮೇಲೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಏನಂತ ಅಂದರೆ, ನಮಗೆ ತುಂಬ ಸೈಡ್ ಎಫೆಕ್ಟ್ಸ್ ಇದೆ, ತುಂಬ ಮಂಡಿ ನೋವು ಶುರುವಾಗಿದೆ, ತಲೆ ಕೂದಲು ಉದುರೋದಕ್ಕೆ ಶುರುವಾಗಿದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಮತ್ತು ಲೇಡೀಸ್ಗೆ ಮೆನ್ಸ್ಟ್ರಲ್ ಸೈಕಲ್ ಪ್ರಾಬ್ಲಮ್ ಆಗಿದೆ, ಪರ್ಟಿಕ್ಯುಲರ್ಲಿ ಗಂಡಸರಿಗೆ ತಲೆ ಕೂದಲು ಉದುರೋಗ್ತಿದೆ, ಹೊಟ್ಟೆ ನೋವಿದೆ, ಮತ್ತು ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದೀರಾ. ಇದು ಯಾವ ಥರ ಕೇಳಿದ್ರ ಯಾಕೆ ಅಂತ ಅಂದ್ಬಿಟ್ಟು ಯಾರಿಗೂ ಆನ್ಸರ್ ಇಲ್ಲ. ಇವನ್ ನಾವು ಕಂಡುಹಿಡಿದ್ರು ನಮಗೂ ಆನ್ಸರ್ ಇಲ್ಲ. ಯಾಕೆ? ಒಂದು ವ್ಯಾಕ್ಸಿನ್ ಕಂಡುಹಿಡಿಬೇಕು ಅಂದರೆ ಮಿನಿಮಮ್ 15-18 ವರ್ಷಗಳ ಟೈಮ್ ಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಕಿಮ್ಸ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ TH ಅಂಜನಪ್ಪ, ಹಾಸನ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಮುಗೊಂಡಗೌಡ ಕಾರ್ಲೆ, ಉಪಾಧ್ಯಕ್ಷ MT ತಿಮ್ಮೇಗೌಡ, ಜಂಟಿ ಕಾರ್ಯದರ್ಶಿ HA ರಘು,
ಲಯನ್ಸ್ ಕ್ಲಬ್ ಹಾಸನಾಂಬ ಅಧ್ಯಕ್ಷ ಕೆಕೆ ಮೋಹನ್ ಕುಮಾರ್, ಕಾರ್ಯದರ್ಶಿ ಎಂ ಹರೀಶ್ ಕುಮಾರ್, ಖಜಾಂಚಿ LS ಧರಣಿ, ಲಯನ್ ತಿಮ್ಮರಾಯ ಶೆಟ್ಟಿ, ರೀಸನ್ ಅಂಬಾಸಿಡರ್ ಲಯನ್ ರಾಜೇಗೌಡ, ಲಯನ್ ರಾಮಕೃಷ್ಣ, ಉದಯ್ ಕುಮಾರ್, MH ಮಂಜುನಾಥ್, ರೇವಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಧಾರ್ಮಿಕ ನಂಬಿಕೆ, ಭಾರತ ಸಂಸ್ಕೃತಿ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಸಾರ್ವಜನಿಕ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಸಮಿತಿ ಹಾಗೂ ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಆಯೋಜಿಸಲಾಗಿರುವ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವ ಕಾರ್ಯಕ್ರಮಗಳಿಗೆ ಇಂದು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅರ್ಚನೆ ಹಾಗೂ ಕರಪತ್ರ ಬಿಡುಗಡೆಯ ಮೂಲಕ ಅಧಿಕೃತ ಚಾಲನೆ ನೀಡಲಾಯಿತು. ದೇವಾಲಯದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಸಮಿತಿಯ ಪ್ರಮುಖರು, ಪದಾಧಿಕಾರಿಗಳು, ಮಾತೆಯರು ಹಾಗೂ ಭಕ್ತರು ಭಾಗವಹಿಸಿ ಮುಂಬರುವ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ನಡೆಯಲೆಂದು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಕಲೇಶಪುರ ಆಲೂರು ಕಟ್ಟಾಯ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ಭಾಗವಹಿಸಿ ಧಾರ್ಮಿಕ ಆಚರಣೆಗಳು ಕೇವಲ ಹಬ್ಬಗಳಲ್ಲ, ಅವು ಸಮಾಜದಲ್ಲಿ ಐಕ್ಯತೆ, ಸಂಸ್ಕೃತಿ ಮತ್ತು ಸೇವಾ ಮನೋಭಾವವನ್ನು ಬೆಳೆಸುವ ಶಕ್ತಿ ಕೇಂದ್ರಗಳಾಗಿವೆ. ಇಂತಹ ಕಾರ್ಯಕ್ರಮಗಳಲ್ಲಿ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 14ನೇ ತಾರೀಕು ಸೆಪ್ಟೆಂಬರ್ ತಿಂಗಳ ಶುಭ ಮುಹೂರ್ತದಲ್ಲಿ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಇಡೀ ಸಕಲೇಶಪುರ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ಈ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು, ಭಕ್ತಾದಿಗಳು, ಶ್ರದ್ಧಾ ತಾಯಂದಿರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ಗಣಪತಿಯ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಈ ಮೂಲಕ ಮನವಿನ ಮಾಡ್ತೀವಿ. ಅದೇ ರೀತಿಯಲ್ಲಿ ಹಿಂದೂ ರಕ್ಷಣಾ ಸಮಿತಿ ವತಿಯಿಂದ ಪ್ರತಿ ವರ್ಷವೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ರಾಧಾಕೃಷ್ಣ ವೇಷಧಾರಿಗಳ ಸ್ಪರ್ಧೆ ನಡೆಯುತ್ತೆ. 6/9/2026 ಭಾನುವಾರ ಅಂದ್ರೆ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ಮನವಿನ ಮಾಡ್ತೀವಿ. ವಿಶೇಷವಾಗಿ 9 ವರ್ಷದ ಒಳಗಿನ ವಯಸ್ಸಿನ ಮಕ್ಕಳು ಕೃಷ್ಣ ಮತ್ತೆ ರಾಧೆಯ ವೇಷವನ್ನು ಧರಿಸಿ ಬಂದ್ರೆ ಆಕರ್ಷಕ ಬಹುಮಾನವನ್ನು ಕೂಡ ಹಿಂದೂ ರಕ್ಷಣಾ ಹಿತರಕ್ಷಣಾ ವೇದಿಕೆ ವತಿಯಿಂದ ಕೊಡ್ತಾರೆ. ಈ ಕಾರ್ಯಕ್ರಮ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರದ್ಧಾ ತಾಯಂದಿರು ತನ್ನ ಮಕ್ಕಳೊಂದಿಗೆ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಜಿಲ್ಲಾ ಸಂಚಾಲಕ ಕೌಶಿಕ್, ದುಷ್ಯಂತ್ ಗೌಡ, ಶೇಖರ್ ಕಬ್ಬಿನಗದ್ದೆ, ಬಿಜೆಪಿ ಮುಖಂಡರಾದ ಜಯಪ್ರಕಾಶ್, ಆನಂದ್ ಬಾಕೆ, ಪರಮೇಶ್, ವ್ಯಾಪಾರಿಗಳಾದ ಚಂದ್ರಶೇಖರ್, TAPCMS ಅಧ್ಯಕ್ಷ ಶಶಿಧರ್, ವಿಜಿತ್, ಶ್ರೀಜಿತ್, ದಿಲೀಪ್, ಗಿರೀಶ್, ಮಾರ್ನಹಳ್ಳಿ, ಬಾಬಣ್ಣ, ಮಾಜಿ ಪುರಸಭಾ ಸದಸ್ಯೆ ವನಜಾಕ್ಷಿ, ಚೇತನ, ಮಂಜುಶ್ರೀ, ಪ್ರದೀಪ್, ಬಾಲುಕುಟ್ಟಿ, ಮನು ಸೇರಿದಂತೆ ಅನೇಕ ಗಣ್ಯರು, ಕಾರ್ಯಕರ್ತರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ದೇವಾಂಗ ಬೀದಿಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಮಾಸದ 4ನೇ ವಾರದ ಅಂಗವಾಗಿ ದೇವಿಯನ್ನ 55 ಸೀರೆಗಳು ಹಾಗೂ ವಿವಿಧ ಬಗೆಯ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಿ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಲಾಯಿತು. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಮಂಜುಶ್ರೀ ಡ್ರೈ ಕ್ಲೀನಿಕ್ನ ಶಿವು ಈ ಬಾರಿಯೂ ವಿಶೇಷ ಪೂಜೆ ನೆರವೇರಿಸಿ ಭಕ್ತರಿಗೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಿದ್ದರು. ಸ್ಥಳಾವಕಾಶ ಕಡಿಮೆ ಇದ್ದರೂ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸುಸೂತ್ರವಾಗಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಅನ್ನ ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಪ್ರೀತಾ, ಪ್ರತಿ ವರ್ಷ ಆಷಾಢ ಮಾಸದ 4ನೇ ವಾರದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ನಡೆಸುವುದು ನಮ್ಮ ಕುಟುಂಬದ ಸಂಪ್ರದಾಯವಾಗಿದೆ. ದೇವಿಯ ಕೃಪೆಯಿಂದ ಕಳೆದ 15 ವರ್ಷಗಳಿಂದ ಈ ಸೇವೆಯನ್ನ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಮುಂದಿನ ವರ್ಷಗಳಲ್ಲಿಯೂ ಇದೇ ರೀತಿಯ ಧಾರ್ಮಿಕ ಸೇವೆಯನ್ನ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಚಾಮುಂಡೇಶ್ವರಿ ದೇವಿನ ಪ್ರತಿ ಆಷಾಢದಲ್ಲೂ ಒಂದು 15 ವರ್ಷದಿಂದ ಇದೇ ಥರ 4 ಶುಕ್ರವಾರಗಳು ಒಂದೊಂದು ಶುಕ್ರವಾರವನ್ನು
ಅದ್ಧೂರಿಯಾಗಿ, ಅದರಲ್ಲೂ ಕೊನೆ ಶುಕ್ರವಾರ ಅಂತೂ ಅಮ್ಮನಿಗೆ ವಿಶೇಷ ಅಲಂಕಾರಗಳನ್ನ ಮಾಡಿ, ವಿಶೇಷ ಎಲ್ಲ ಥರದ ಹೂವನ್ನ ಹಾಕಿ ಅವಳಿಗೆ ಎಲ್ಲ ಥರ ಅಲಂಕಾರಗಳನ್ನ ಸೇರಬೇಕು ಅಂತ ಹೇಳಿ ನನ್ನ ಗಂಡ ಪ್ರತಿ ವರ್ಷನೂ ಒಂದಲ್ಲ ಒಂದು ವರ್ಷಕ್ಕೆ ಹೆಚ್ಚಿಸ್ತಾ ಹೋಗ್ತಾ ಇದ್ದಾರೆ. ಮತ್ತು ಅಮ್ಮನೂ ಅಷ್ಟೇ ಅವಳದು ಇರುವಿಕೆನ ನಮಗೆ ತೋರಿಸ್ಕೊಟ್ಟಿದ್ದಾಳೆ ಇಲ್ಲಿ ತನಕನೂ. ಹಾಗಾಗಿ ನಾವು ಅವಳನ್ನ ನಂಬ್ತೀವಿ, ಆರಾಧಿಸ್ತೀವಿ, ಪೂಜಿಸ್ತೀವಿ. ಇದೇ ಥರ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತೀವಿ? ಸುಮಾರು 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದೆ ನಮಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆ ಭಕ್ತಾದಿಗಳಿಗೆ ಆಗ್ತಾ ಇದೆ. ಭಕ್ತಾದಿಗಳು ಅದಕ್ಕೆ ಮನಸ್ಸೊತ್ತು ಅವರಿಗೆ ಏನ್ ಇಚ್ಛೆ ಆಗುತ್ತೆ. ಒಂದು ನಾವು ಇದನ್ನ ದೇವಸ್ಥಾನದ ರೀತಿನೇ ಮಾಡ್ಕೊಂಡಿರೋದು. ನಾವು ಮಾಡ್ತಿರೋದು ಅಂಗಡಿಲಿ ಪೂಜೆನ, ಬಟ್ ದೇವಸ್ಥಾನದ ರೀತಿನೇ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು. ಅದೇ ತರ ಯಾವ ದೇವಸ್ಥಾನದಲ್ಲಿ ಯಾವ ತರ ಭಕ್ತಿಗಳು ಬರ್ತಾರೆ, ನಾವು ಕರೀಲಿ ಎಲ್ಲರೂ ಬಂದು ಅವ್ರ ಸಹಕಾರಗಳನ್ನ ಮಾಡಿ ಪೂಜೆ ಮಾಡಿ ಅವಳನ್ನ ಯಾವ ಥರ ಪೂಜೆ ತಾಯಿದೇನಿರುತ್ತೆ ಪ್ರತಿ ಶುಕ್ರವಾರದಲ್ಲಿ 4 ದಿನ ಆಷಾಢದಲ್ಲಿ ಅದನ್ನೆಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಬಂದು ಅಲಂಕಾರ ಚೆನ್ನಾಗಿ ಬರುತ್ತೆ. ಪ್ರತಿಯೊಬ್ಬರು ಅವ್ರ ಕೈಲಿ ಏನಾಗುತ್ತೆ ಅದು ಪ್ರಸಾದಗಳನ್ನ ತಂದು ಕೊಡ್ತಾರೆ. ಅವ್ರಿಗೇನೋ ಸಂತೋಷ ಸಿಗುತ್ತೆ, ಅವ್ರಿಗೇನೋ ನೆಮ್ಮದಿ ಸಿಗುತ್ತೆ. ಇಲ್ಲಿಂದ ಆಗಿದೆ ಅನ್ನೋದೊಂದು ನೆಮ್ಮದಿ ಅವರಿಗಂತೂ ಇದೆ. ನಮಗೂ ಅದೇ ಇದೆ. ನಾವು ಯಾವಾಗ್ಲೂ ಆ ತಾಯಿನ ನಂಬಿದೀವಿ, ಆರಾಧಿಸ್ತಾ ಇರ್ತೀವಿ. ಚನ್ನರಾಯಪಟ್ಟಣ ತಾಲೂಕು ಆಟೋ ಚಾಲಕ ಮತ್ತು ಮಾಲೀಕರ ಸ್ವಸಹಾಯ ಸೇವಾ ಟ್ರಸ್ಟ್ ನೂತನ ಅಧ್ಯಕ್ಷ ಗುರುಪ್ರಸಾದ್ ಅವರ 40ನೇ ಜನ್ಮದಿನವನ್ನ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜನ್ಮದಿನದ ಅಂಗವಾಗಿ ಗಾಂಧಿ ವೃದ್ಧಾಶ್ರಮದ ನಿವಾಸಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಅಲ್ಲದೆ ತಾಲೂಕಿನ 150 ಆಟೋ ಚಾಲಕರಿಗೆ ಉಚಿತವಾಗಿ ಕಾಕಿ ಶರ್ಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗುರುಪ್ರಸಾದ್, ಮುಂದಿನ ದಿನಗಳಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಆಟೋ ಚಾಲನೆ ಮಾಡುತ್ತಿರುವ ಚಾಲಕರಿಗೆ ಉಚಿತವಾಗಿ ಕಾಕಿ ಶರ್ಟ್ಗಳನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಆಟೋ ಚಾಲಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವುದರ ಜೊತೆಗೆ ಎಲ್ಲ ಚಾಲಕರಿಗೂ ಉಚಿತ ವಿಮೆ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ಅನಾರೋಗ್ಯಕ್ಕೆ ತುತ್ತಾಗುವ ಆಟೋ ಚಾಲಕರಿಗೆ ಅಗತ್ಯ ಆರ್ಥಿಕ ನೆರವು ನೀಡುವುದಾಗಿ ಹೇಳಿದ ಅವರು, ತಾಲೂಕಿನ ಆಟೋ ಚಾಲಕರ ಶ್ರೇಯೋಭಿವೃದ್ಧಿಗೆ ಸದಾ ಶ್ರಮಿಸುವುದಾಗಿ ತಿಳಿಸಿದರು. ತಾಲೂಕು ಆಟೋ ಚಾಲಕರ ಮತ್ತು ಮಾಲೀಕರ ಸ್ವಸಹಾಯ ಸೇವಾ ಟ್ರಸ್ಟ್ ಅಂತ ಏರ್ಪಡಿಸಿದ್ದೇವೆ. ಅದು ರಿಜಿಸ್ಟರ್ ಕೂಡ ಆಗಿದೆ. ನಾವು ಮುಂದಕ್ಕೆ ಇದೇ ಥರ ತಿಂಗಳ ಹಣ್ಣು ಹಂಪಲು ವೃದ್ಧಾಶ್ರಮ ದೇವಸ್ಥಾನ ಅವೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಕೊಂಡು ನಮ್ಮ ಟ್ರಸ್ಟಿಂದ ಚೆನ್ನಾಗಿ ಒಳ್ಳೆಯದಾಗಂಗೆ ಇನ್ಶೂರೆನ್ಸು, ಗಾಡಿಗೆ ಜೀವ ವಿಮೆ, ಅಪಘಾತ ವಿಮೆ ಪ್ರತಿಯೊಂದು ಮಾಡಿಸ್ಕೊಡ್ತೀವಿ. ಸತ್ತರೆ ಕೆಟ್ಟರೆ ಅಪಘಾತ ವಿಮೆ ದುಡ್ಡು ಬರೋದು, ಇನ್ನು ಗಾಡಿ ರಿಪೇರಿ ಖರ್ಚು, ಹುಷಾರಿಲ್ಲ ಅನಾರೋಗ್ಯ ತಪ್ಪಿದ್ರೆ ಆ ಥರ ಖರ್ಚಿದೆ ಇದೊಂದು ಟ್ರಸ್ಟ್ ಓಪನ್ ಮಾಡಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಟ್ರಸ್ಟು. ನಮ್ಮ ಚಂದ್ರಾಪಟ್ಟಣ ಪ್ರಪ್ರಥಮ ಬಾರಿಗೆ ಮಾಡಿದ್ದೀವಿ. ಎಲ್ಲರಿಗೂ ಆಟೋ ಚಾಲಕರಿಗೆ ಅನುಕೂಲ ಆಗಲಿ ಅಂತ ನಾವೊಂದು ಟ್ರಸ್ಟನ್ನು ಪ್ರಾರಂಭಿಸಿದ್ದೀವಿ. ಹಾಗೆ ಇದು ಮುಂದಕ್ಕೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇದು ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿ ಖುದ್ದಾಗಿ ಕೈಗೊಂಡಿದ್ದೀವಿ. ಹಾಗೆ ಎಲ್ಲ ಜವಾಬ್ದಾರಿ ಆಟೋ ಚಾಲಕರೆಲ್ಲ ಕುಡಿದು ಏನು ತೊಂದರೆ ಆಗ್ದಂಗೆ ನೋಡ್ಕೊಂಡು ನಮ್ಮ ಟ್ರಸ್ಟಿಂದ ನಮ್ದು ಏನಿದೆ ಆ ಥರದ ವೃದ್ಧಿಯನ್ನು ಪ್ರಾರಂಭಿಸ್ತೀವಿ. ಇಷ್ಟೇ ಇದೆ. ಅಲ್ಲಿ ವೃದ್ಧಾಶ್ರಮ ಕೊಟ್ಟಿದ್ದು ಹೇಳಿ, ನಮ್ಮ ಟ್ರಸ್ಟ್ನ ವತಿಯಿಂದ ವೃದ್ಧಾಶ್ರಮ ಎಷ್ಟು ಜನ ಕಂಡು ಕೊಟ್ರಿ, ಬೆಡ್ ಕೊಟ್ರಿ ಅದನ್ನೇ. ಚನ್ನರಾಯಪಟ್ಟಣ ತಾಲೂಕು ಆಟೋ ಚಾಲಕರ ಮತ್ತು ಮಾಲೀಕರ ಸ್ವಸಹಾಯ ಸಂಘ ಅಂತ ಒಂದು ನೂತನವಾಗಿ ಓಪನ್ ಮಾಡಿ ಎಲ್ಲ ರಿಜಿಸ್ಟರ್ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ, ಈ ಸಂಘದಿಂದ ನಮ್ಮ ಆಟೋ ಚಾಲಕರಿಗೆ ಏನು ಸಹಾಯ ಬೇಕು, ವಿಮೆ ಇರ್ಬೋದು, ವಾಹನದ ವಿಮೆ ಹಾಗೂ ಇದು ಜೀವ ವಿಮೆ ಎಲ್ಲ ಮಾಡಿಸ್ಬಿಟ್ಟು ಆಟೋ ಚಾಲಕರಿಗೆ ಏನು ವ್ಯವಸ್ಥೆ ಬೇಕು ಅದು ಮಾಡ್ತೀವಿ. ಆಮೇಲೆ ಇವತ್ತು ನಮ್ಮ ಗಾಂಧಿ ವೃದ್ಧಾಶ್ರಮದಲ್ಲಿ ಓಲ್ಡ್ ಏಜರ್ಗೆ ಹಣ್ಣು ಹಂಪಲು ಅದನ್ನೆಲ್ಲ ಹೆಂಚ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. 35-45 ಜನಕ್ಕೆ ವೃದ್ಧಾಶ್ರಮಕ್ಕೆ ಹಣ್ಣು ಹಂಪಲು ದಿನಸಿ ಕಿಟ್ಟು ಬ್ಯಾಗ್ ವಿತರಣೆ ಮಾಡಿದ್ದೀವಿ. ಮತ್ತು ಮುಂದಕ್ಕೆ ತಿಂಗಳ ಹಿಂಗೆ ವಿತರಣೆ ಮಾಡಿಕೊಂಡು ನಮ್ಮ ಟ್ರಸ್ಟಿನ ಸಹಕಾರದಿಂದ ಎಲ್ಲರೂ ಭಾಗಿಯಾಗಿ ಒಗ್ಗಟ್ಟಾಗಿ ಇದೇ ಥರ ಇರ್ತೀವಿ. 150-200 ಜನ ಟ್ರಸ್ಟಲ್ಲಿ ಸದಸ್ಯರುಗಳಿದ್ದಾರೆ. ಅವ್ರಿಗೆಲ್ಲರಿಗೂ ಜೀವ ವಿಮೆ, ಅಪಘಾತ ವಿಮೆ, ಪ್ರತಿಯೊಂದು ಇನ್ಶೂರೆನ್ಸು ಅವ್ರ ತಕ್ಕನಿಗೆ ಅವ್ರ ಲೈಫ್ ಇನ್ಶೂರೆನ್ಸ್ಗೆ ಜಾರಿ ಮಾಡಿಕೊಡ್ತೀವಿ. ಚನ್ನರಾಯಪಟ್ಟಣ ತಾಲೂಕು ಆಟೋ ಚಾಲಕರ ಮಾಲೀಕರ ಸಂಘದ ವತಿಯಿಂದ ಅದರಲ್ಲೂ ಮತ್ತೆ ನಮ್ಮ ಸ್ವಸಹಾಯ ಸಂಘ, ಅದರಲ್ಲಿ ನಮ್ಮ ಅಧ್ಯಕ್ಷರಾದ ಸ್ವಸಹಾಯ ಸಂಘದ ಅಧ್ಯಕ್ಷರಾದಂತ ನಾಲ್ಗೊಡ್ನಳ್ಳಿ ಪ್ರಸಿಯವರಿಗೆ ಹುಟ್ಟುಹಬ್ಬ ಬೇರೆ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಸ್ವಸಹಾಯ ಸಂಘದಲ್ಲಿ ನಮ್ಮ ಆಟೋ ಚಾಲಕರಿಗೆ ಟ್ರಸ್ಟ್ ಮಾಡ್ಕೊಂಡು ಅದರಲ್ಲಿ ಎಲ್ಲರಿಗೂ ಕಾಕಿ ಶರ್ಟ್ ವಿತರಣೆ ಈ ಬಾರಿ ಮಾಡಿದ್ದೀವಿ. ಮತ್ತೆ ಆರೋಗ್ಯ ತಪಾಸಣೆಯನ್ನು ಬರ್ತಾ ಇರ್ತದೆ ಅವಾಗ. ಮತ್ತೆ ಈಗ 100 ಕಾಕಿ ಶರ್ಟ್ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮುಂದೆ ಇನ್ನೂ 100 ಕಾಕಿ ಶರ್ಟ್ಗಳನ್ನು ಇದು ತಾಲೂಕು ವ್ಯಾಪ್ತಿ ವಿಸ್ತರಣೆ ಮಾಡಬೇಕಂತ ಮಾಡಿದ್ದೀವಿ. ಪ್ರತಿ ಆಟೋ ಚಾಲಕರು
ಕಾಕಿ ಶರ್ಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕೆಲಸನ ಕೈಗೊಂಡಿದ್ದೀವಿ. ಇದು ಪ್ರಥಮವಾಗಿ ಮಾಡ್ತಾಯಿದ್ದೀವಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ. ಇನ್ನು ಮುಂದೆನೂ ಅನೇಕ ಕಾರ್ಯಕ್ರಮಗಳವೆ ಅಂತ ಹೇಳ್ತಾ ಈ ಮೂಲಕ ನಿಮಗೆ ಮನವಿ ಮಾಡ್ತಾ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಆಲಗುಂಡನಹಳ್ಳಿ ಗುರುಪ್ರಸಾದ್, ಪರಮೇಶ್, ಚಂದ್ರಶೇಖರ್, ವೆಂಕಟೇಶ್, ಬಸವರಾಜು, ಲೋಕೇಶ್, ಉಮೇಶ್, ಮಂಜುನಾಥ್, ಮಂಜಶೆಟ್ಟಿ, ರಮೇಶ್, ಪ್ರಶಿ, ಡೆಂಗೇಗೌಡ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಆಷಾಢ ಮಾಸದ 4ನೇ ವಾರದ ಅಂಗವಾಗಿ ನಗರದ ಆರ್ಸಿ ರಸ್ತೆಯಲ್ಲಿರುವ ಮಂಜುಶ್ರೀ ಡ್ರೈ ಕ್ಲೀನಿಂಗ್ನಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪಣೆ ಭಕ್ತಿ ಭಾವದಿಂದ ನೆರವೇರಿತು. ದೇವಾಂಗ ಯುವಕರ ಬಳಗದ ನೇತೃತ್ವದಲ್ಲಿ ನಡೆದ ಈ ವಿಶೇಷ ಪೂಜೆಯಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಅಮ್ಮನವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ದೇವಾಲಯದಲ್ಲಿ ವಿಶೇಷ ಆರತಿ, ಮಂಗಳಾರತಿ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಅಲಂಕೃತ ರೂಪದಲ್ಲಿ ಕಂಗೊಳಿಸಿದ ಚೌಡೇಶ್ವರಿ ಅಮ್ಮನವರ ದರ್ಶನ ಭಕ್ತರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ದೇವಾಂಗ ಸಂಘದ ಗೌರವಾಧ್ಯಕ್ಷ ಗಿರಿಯಪ್ಪ ಶೆಟ್ಟಿ ಮಾತನಾಡಿ, ಆಷಾಢ ಮಾಸದಲ್ಲಿ ತಾಯಿ ಚೌಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸುವುದು ನಮ್ಮ ಸಮಾಜದ ಪರಂಪರೆಯಾಗಿದೆ. ಯುವಕರು ಇಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಿರುವುದು ಸಂತಸದ ಸಂಗತಿ. ಸಮಾಜದ ಏಕತೆ ಮತ್ತು ಭಕ್ತಿ ಮತ್ತಷ್ಟು ವೃದ್ಧಿಯಾಗಲಿ ಎಂದು ಆಶಿಸುತ್ತೇನೆ ಎಂದರು. ನಾವು ಬರೀ ಚೌಡೇಶ್ವರಿ ನೋಡ್ತಾ ಇದ್ದೋ, ಆ ಮಾತಾಯಿ ಏನು ಮಾಡಿದ್ದಾಳೆ ಅಂದರೆ ಶಿರ್ಸಿ ಮಾರಿಕಮ್ಮ ದೇವ್ರನ್ನ ಕರ್ಕೊಂಬಂದು ಅಲಂಕಾರ ಮಾಡಿಸ್ಕೊಂಡು ಆಕೆ ಮತ್ತು ಶಿರ್ಸಿ ಮಾರಿಕಮ್ಮ ಇಬ್ಬರು ನಮ್ಮ ದೇವರಲ್ಲಿ ಸ್ಥಾಪನೆಯಾಗಿದ್ದಾರೆ. ಇವತ್ತು ಬೇಲೂರು ತಾಲೂಕಿನ ಜನತೆಗೆ ಮತ್ತಿಲ್ಲ ಬಂದಂಥ ಭಕ್ತಾದಿಗಳಿಗೆಲ್ಲ ತುಂಬ ಅವರು ಆಶೀರ್ವಾದ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಇದೇ ಥರ ಮಾತಾಯಿ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು. ದೇವಾಂಗ ಯುವಕರ ಬಳಗದ ವಿಜಯ್ ಮಾತನಾಡಿ, ಪ್ರತಿ ವರ್ಷವೂ ಯುವಕರ ಸಹಕಾರದಿಂದ ಆಷಾಢ ಪೂಜೆಯನ್ನ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ. ಈ ಬಾರಿ 55 ಸೀರೆಗಳು ಹಾಗೂ ವಿವಿಧ ಪುಷ್ಪಗಳಿಂದ ಅಮ್ಮನವರನ್ನ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲ ಭಕ್ತರು ಹಾಗೂ ಸಮಾಜದ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. 4 ಆಷಾಢಕ್ಕೂ 4 ವಿವಿಧ ಅಲಂಕಾರಗಳನ್ನು ಮಾಡಿರ್ತೇವೆ. ಮೊದಲನೇ ಅಲಂಕಾರ ನಿಪ್ಪೆಹಣ್ಣು, ಎರಡನೇ ಅಲಂಕಾರ ಕೃಷ್ಣನ ಅಲಂಕಾರ, ಮೂರನೇದು ಬೆಳ್ಳಿದ ಅಲಂಕಾರ ಮಾಡಿದ್ವಿ. ಈ ಸಲ ವಿಶೇಷವಾಗಿ 4ನೇದು ಯುವಕರ ಬಳಗ ಸೇರಿಕೊಂಡು ಅದ್ದೂರಿಯಾಗಿ ಅಲಂಕಾರ ಮಾಡಿದ್ದೀವಿ. ತಾಯಿ ಮಾರಿಕಾಂಬೆ ರೂಪದಲ್ಲಿ ಅಲಂಕಾರ ಮಾಡಿ ಇವತ್ತು ಹೆಚ್ಚಿನ ಸಂಖ್ಯೆ ಸೇರಿಸಿ ಅಲಂಕಾರ ಮಾಡಿದ್ದೀವಿ. 55 ಸೀರೆಗಳ ಅಲಂಕಾರ, ಕೊಲ್ಲೂರು ಮೂಕಾಂಬಿಕೆ ಅಲಂಕಾರ ಮಾಡಿದ್ದೀವಿ ಅಮ್ಮನವರಿಗೆ. ಇದಕ್ಕೆ ಎಲ್ಲ ನಮ್ಮ ದೇವಾಂಗ ಯುವಕರ ಬಳಗರ ಎಲ್ಲ ಯುವಕರು ಸೇರಿದ್ದಾರೆ ನಮಗೆ, ಮತ್ತು ಎಲ್ಲ ಹೆಣ್ಮಕ್ಳು ಸಹ ಸೇರಿದ್ದಾರೆ. ಅದಕ್ಕೆ ಇವತ್ತು 700 ರಿಂದ 800 ಜನಕ್ಕೆ ಅನ್ನದಾನ ಪ್ರಸಾದ ವಿನಿಯೋಗ ಆಯಿತು. ಒಳ್ಳೆ ಸಂಖ್ಯೆ ಸೇರಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ ಗಿರಪ್ಪನವರು, ವಸಂತ ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲ ನಮ್ಮ ಯುವಕ ಮಂಡಳಿ ವತಿಯಿಂದ ಎಲ್ಲರಿಗೂ 4ನೇ ಆಷಾಢ ಶುಕ್ರವಾರದ ಶುಭಾಶಯ ತಿಳಿಸ್ತೀವಿ. ಕಾರ್ಯಕ್ರಮದಲ್ಲಿ ದೇವಾಂಗ ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಗರ್ಹುಕುಂ ರೈತರಿಗೆ ಸಚಿವ ಶಿವಲಿಂಗೇಗೌಡ ಅಭಯ, ನ್ಯಾಯಯುತವಾಗಿ ಜಮೀನು ಪಡೆದವರು ಭಯಪಡಬೇಕಿಲ್ಲ ಎಂದ ಸಚಿವರು. ಸಿಐಡಿ ತನಿಖೆ ನೋಟಿಸ್ಗಳಿಂದ ಆತಂಕ ಬೇಡ ಎಂದು ಭರವಸೆ. ಒಬ್ಬ ರೈತನಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಸ್ಪಷ್ಟನೆ. ಪತಿಯಿಂದ ಹಲ್ಲೆಗೊಳಗಾಗಿ ಮನೆಯಲ್ಲಿ ಕೂಡಿ ಹಾಕಲ್ಪಟ್ಟ ಮಹಿಳೆ ರಕ್ಷಣೆ ಮಾಡಿದ ಹಿರಿಯ ನ್ಯಾಯಾಧೀಶೆ ಜಿಕೆ ದ್ರಾಕ್ಷಾಯಿಣಿ. ದೂರವಾಣಿ ದೂರು ಬಂದ ತಕ್ಷಣ ಅಂದಿಲೆ ಗ್ರಾಮಕ್ಕೆ ಭೇಟಿ. ಮಹಿಳೆಯ ಸುರಕ್ಷತೆ ಮತ್ತು ಕಾನೂನು ಕ್ರಮಕ್ಕೆ ಅಧಿಕಾರಿಗಳಿಗೆ ನ್ಯಾಯಾಧೀಶೆಯ ಸೂಚನೆ. ನ್ಯಾಯಾಧೀಶೆಯ ತ್ವರಿತ ಸ್ಪಂದನೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ. ಬೊಕ್ಕೆ ಬದಲು ಹೂವಿನ ಗಿಡ ನೀಡಿ ಎಂದ ಡಿಸಿ ಲತಾಕುಮಾರಿ. ಹಾಸನ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಸಲಹೆ. ಸಾರ್ವಜನಿಕರ ತೆರಿಗೆ ಹಣವನ್ನು ಜವಾಬ್ದಾರಿಯಿಂದ ಬಳಸುವಂತೆ ಸಂದೇಶ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಿತವ್ಯಯ ಮತ್ತು ಪರಿಸರ ಸ್ನೇಹಿ ಪದ್ಧತಿಗೆ ಒತ್ತು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.